ಕರ್ನಾಟಕದಲ್ಲಿ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯ ಮೊದಲ ಹಂತದ ಮತದಾನ ಮುಗಿದಿದ್ದು, ದಕ್ಷಿಣದಲ್ಲಿ ಪ್ರಚಾರ ಮುಗಿಸಿರುವ ವಿವಿಧ ಪಕ್ಷಗಳ ಮುಖಂಡರು, ಮಂತ್ರಿಗಳು, ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು ಎರಡನೇ ಹಂತದ ಮತದಾನ ನಡೆಯುವ ಉತ್ತರ ಕರ್ನಾಟಕದ ಭಾಗಕ್ಕೆ ಈಗ ಲಗ್ಗೆ ಇಡುತ್ತಿದ್ದಾರೆ. ಇದರ ಭಾಗವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಇ. ತುಕಾರಾಂ ಪರವಾಗಿ ಮತ ಯಾಚನೆ ಮಾಡಲು ಏಪ್ರಿಲ್ 27ರಂದು ಕೂಡ್ಲಿಗಿ ಪಟ್ಟಣಕ್ಕೆ ಬರಲಿದ್ದಾರೆ. ಅಂದು ಕೂಡ್ಲಿಗಿ ಪಟ್ಟಣದ ಮಹಾದೇವ ಮೈಲಾರ ಕ್ರೀಡಾಂಗಣದಲ್ಲಿ ನಡೆಯುವ ಬಹಿರಂಗ ಸಭೆಯಲ್ಲಿ ಅವರು ಚುನಾವಣಾ ಪ್ರಚಾರ ಭಾಷಣ ಮಾಡಲಿದ್ದಾರೆ. ಇದಕ್ಕಾಗಿ ಪಟ್ಟಣದಲ್ಲಿ ಶಾಸಕ ಶ್ರೀನಿವಾಸ್ ಹೆಂಟಿ ನೇತೃತ್ವದಲ್ಲಿ ಭರದ ಸಿದ್ಧತೆಗಳು ನಡೆದಿದ್ದು, ಕುಡಕೋಟೆ ರಸ್ತೆಯಲ್ಲಿನ ಶಾಸಕರ ಕಚೇರಿ ಮುಂಭಾಗದಲ್ಲಿನ ಬಯಲು ಪ್ರದೇಶದಲ್ಲಿ ಹೆಲಿಪ್ಯಾಡ್ ನಿರ್ಮಾಣ ಕಾರ್ಯ ಭರದಿಂದ ಸಾಗಿದೆ. ಇತ್ತ ಮಹಾದೇವ ಮೈಲಾರ ಕ್ರೀಡಾಂಗಣದಲ್ಲಿಯೂ ಬೃಹತ್ ವೇದಿಕೆ ನಿರ್ಮಾಣ ಕಾರ್ಯ ಜೋರಾಗಿದೆ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಸೇರಿದಂತೆ ವಿವಿಧ ಸಚಿವರು, ಶಾಸಕರು ಹಾಗೂ ಕಾಂಗ್ರೆಸ್ ಪಕ್ಷದ ನಾಯಕರು ಸಭೆಯಲ್ಲಿ ಭಾಗಿಯಾಗುವುದರಿಂದ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಸೇರುವ ನಿರೀಕ್ಷೆಯನ್ನು ಶಾಸಕರು ಹೊಂದಿದ್ದಾರೆ. ಬಂದು ಹೋಗುವ ಮುಖ್ಯಮಂತ್ರಿ ಸೇರಿದಂತೆ ಎಲ್ಲ ನಾಯಕರ ಭದ್ರತೆ, ಸುಗಮ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡುವುದು ಹಾಗೂ ಸಭೆಯಲ್ಲಿ ಪಾಲ್ಗೊಳ್ಳಲು ಬರುವ ಜನರು ಹೇಗೆ ಬಂದು ಹೋಗಬೇಕೆಂಬುದು ಸೇರಿದಂತೆ ವಾಹನಗಳ ಸಂಚಾರ, ನಿಲುಗಡೆ, ವೇದಿಕೆ ನಿರ್ವಹಣೆ, ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಶಾಸಕ ಡಾಕ್ಟರ್ ಶ್ರೀನಿವಾಸ್ ಹೆಂಟಿ ಅವರೊಂದಿಗೆ ಕೂಡ್ಲಿಗಿ ಡಿವೈಎಸ್ಪಿ ಮಲ್ಲೇಶಪ್ಪ ಮಲ್ಲಾಪುರ, ಸಿಪಿಐ ವಿನಾಯಕ್, ಗುಪ್ತಚರ ಇಲಾಖೆಯ ಪಿಐ ವಿರೂಪಾಕ್ಷಪ್ಪ, ಕೂಡ್ಲಿಗಿ ಪಿಎಸ್ಐ ಧನಂಜಯ ಅವರು ಮಾತುಕತೆ ನಡೆಸಿ ಪರಿಶೀಲಿಸಿದರು. ನಂತರ ಶಾಸಕ ಡಾಕ್ಟರ್ ಶ್ರೀನಿವಾಸ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಕೂಡ್ಲಿಗಿ ಲೋಕಸಭಾ ಚುನಾವಣೆಯಲ್ಲಿ ನಡೆಯುವ ಪ್ರಜಾಧ್ವನಿ 2 ಪ್ರಚಾರ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭಾಗಿಯಾಗಲಿದ್ದಾರೆ. ಏಪ್ರಿಲ್ 29ರಂದು ಬೆಳಗ್ಗೆ 11 ಗಂಟೆಗೆ ಪಟ್ಟಣದ ಮಹಾದೇವ ಮೈಲಾರ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿರುವ ಪ್ರಜಾಧ್ವನಿ 2ರ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್, ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವ ಬಿ. ನಾಗೇಂದ್ರ, ಪಕ್ಷದ ಅಭ್ಯರ್ಥಿ ಇ. ತುಕಾರಾಂ ಹಾಗೂ ವಿವಿಧ ಸಚಿವರು, ಜಿಲ್ಲೆಯ ಶಾಸಕರು, ಮಾಜಿ ಶಾಸಕರು ಸೇರಿದಂತೆ ಪಕ್ಷದ ಎರಡೂ ಜಿಲ್ಲೆಗಳ ಪ್ರಮುಖರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆಂದು ಅವರು ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ 50,000ಕ್ಕೂ ಹೆಚ್ಚು ಜನ ಸೇರಲಿದ್ದಾರೆ ಎಂಬ ವಿಶ್ವಾಸ ಅವರು ವ್ಯಕ್ತಪಡಿಸಿದರು. ಮುಖಂಡರಾದ ಉದಯ್ ಚೆನ್ನು, ನೂರಮತ್, ಕಾವಲಿ ಶಿವಪ್ಪನಾಯ್ಕ, ಕಾಲ್ಚೆಟ್ಟಿ ಈಶಪ್ಪ, ಶಿರಬಿ ಮಂಜುನಾಥ್, ರಾಣಿ ರಾಘವೇಂದ್ರ, ಟೋಪಿ ಸುರೇಶ್, ಸುನಿಲ್ ಗೌಡ, ದಿನಕರ್, ಮರಳು ಸಿದ್ದಪ್ಪ, ಸೈಯದ್ ಶುಕೂರ್ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಶಾಸಕರೊಂದಿಗಿದ್ದರು. ಏಪ್ರಿಲ್ 29ರಂದು ಬೆಳಗ್ಗೆ ಸಿಂಧೂರಿನಿಂದ ಕೂಡ್ಲಿಗಿ ಪಟ್ಟಣದ ಕಾಂಗ್ರೆಸ್ ಕಚೇರಿ ಬಳಿ ಹೆಲಿಪ್ಯಾಡಿಗೆ ಮುಖ್ಯಮಂತ್ರಿ ಬರಲಿದ್ದು, ಅಲ್ಲಿಂದ ನೇರವಾಗಿ ಮಹಾದೇವ ಮೈಲಾರ ಕ್ರೀಡಾಂಗಣದಲ್ಲ ಮಹಾತ್ಮ ಗಾಂಧಿ ಚಿತಾಭಸ್ಮರು ಹುತಾತ್ಮ ಸ್ಮಾರಕಕ್ಕೆ ಭೇಟಿ ನೀಡಿ ಪುಷ್ಪನಮನ ಸಲ್ಲಿಸಿ ವೇದಿಕೆಗೆ ಬರಲಿದ್ದಾರೆ. ಕಾರ್ಯಕ್ರಮದ ಅಂಗವಾಗಿ ಪಟ್ಟಣದ ಮಹಾದೇವ ಮೈಲಾರ ಕ್ರೀಡಾಂಗಣದಲ್ಲಿ ಮಣ್ಣನ್ನು ಹಾಕಿ ಸಮತಟ್ಟು ಮಾಡಲಾಗಿದೆ. ದಿನಾಂಕ 29/4/2024 ಬೆಳಗ್ಗೆ ಸೋಮವಾರ ಅಂದರೆ ಬೆಳಗ್ಗೆ ಸುಮಾರು 10 ಗಂಟೆಗೆ ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮತ್ತು ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಅವರು ಮತ್ತು ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಿ. ನಾಗೇಂದ್ರಣ್ಣನವರು ಮತ್ತು ನಮ್ಮ ಲೋಕಸಭಾ ಅಭ್ಯರ್ಥಿ ಇ. ತುಕಾರಾಂರವರು ಮತ್ತು ನಮ್ಮ ಅಖಂಡ ಬಳ್ಳಾರಿ ಜಿಲ್ಲೆಯ ಎಲ್ಲ ಶಾಸಕರು, ಮಾಜಿ ಶಾಸಕರು, ಮಾಜಿ ಸಚಿವರು ಮತ್ತು ಎಲ್ಲ ಕಾಂಗ್ರೆಸ್ ಹಿರಿಯ ಮುಖಂಡರು ಮತ್ತು ನಮ್ಮ ತಾಲೂಕಿನ ಸಮಸ್ತ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಮತ್ತು ಕೂಡ್ಲಿಗಿ ಪಟ್ಟಣ ಪಂಚಾಯಿತಿಯ ಸದಸ್ಯರು ಮತ್ತು ಕೂಡ್ಲಿಗಿ ಪಟ್ಟಣದ ಹಿರಿಯ ಕಾಂಗ್ರೆಸ್ ಮುಖಂಡರು ಇವರೆಲ್ಲ ನೇತೃತ್ವದಲ್ಲಿ ಒಂದು ಬೃಹತ್ ಬಹಿರಂಗ ಸಮಾವೇಶವನ್ನು 29ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಏರ್ಪಡಿಸಲಾಗಿರ್ತದೆ. ಅದರಾಗಿ ಇವತ್ತು ನಾವು ಪೂರ್ವ ಸಭೆ ಮಾಡಿ ಕಾರ್ಯಕ್ರಮನ ಅತ್ಯಂತ ಯಶಸ್ವಿಯಾಗಿ ಮಾಡಿ ನಾವು ಅತ್ಯಂತ ಬಹುಮತದಿಂದ ನಮ್ಮ ಅಭ್ಯರ್ಥಿನ ನಮ್ಮ ಕೂಡ್ಲಿಗಿ ತಾಲೂಕಿನಿಂದ ಗೆಲ್ಲಿಸ್ಕೋಬೇಕಂತೇಳಿ ನಾವು ಎಲ್ಲ ಈಗಾಗಲೇ ಸರ್ವ ಸಿದ್ಧತೆಯಲ್ಲಿದ್ವಿ. ಅದಕ್ಕೆ ಪೂರ್ವಭಾವಿಯಾಗಿ ಇವತ್ತೆಲ್ಲ ಇದು ಎಲ್ಲ ವರ್ಕ್ ನಡೀತಾ ಇದೆ.
ಬೆಳಗ್ಗೆ ಬಂದು 11 ಗಂಟೆಯಿಂದ 2 ಗಂಟೆವರೆಗೂ ಪ್ರೋಗ್ರಾಮ್ ಇದೆ. ಸೊ 10 ಗಂಟೆಯಿಂದನೇ ನಾವು ಕಾರ್ಯಕ್ರಮ ಶುರು ಮಾಡಿ 1:15 ಅಷ್ಟೊತ್ತಿಗೆ ಮುಗಿಸೋಣ ಅಂತೇಳಿ ನಾವು ಇದ್ದೀವಿ. ಸೊ ಇವತ್ತು ನಾಳೆ ಬೆಳಗ್ಗೆ ನಮ್ಮ ಅಖಂಡ ಬಳ್ಳಾರಿ ಜಿಲ್ಲಾಧ್ಯಕ್ಷರುಗಳು ಮತ್ತು ಶಾಸಕರುಗಳು, ಮಾಜಿ ಶಾಸಕರು ನಾಳೆ ಒಂದು ಪೂರ್ವಭಾವಿ ಸಭೆ ಮಾಡಿ ಸಿದ್ಧತೆಗಳ ಬಗ್ಗೆ ಮತ್ತು ಚರ್ಚೆ ಮಾಡಿ ಪರಿಶೀಲನೆ ಮಾಡಿ ಯಾವ ರೀತಿ ಕಾರ್ಯಕ್ರಮಗಳನ್ನ ಈ ನಮ್ಮ ಕಾರ್ಯಕ್ರಮವನ್ನು ಕೂಡ್ಲಿಗೆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತೇಳಿ ನಾವು ಚರ್ಚೆ ಮಾಡ್ತೀವಿ. ಮತ್ತು ಒಂದು 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 ಒಳ್ಳೆಯ ವಿಷಯ ಏನಪ್ಪ ಅಂದರೆ 2023 ವಿಧಾನಸಭೆ ಚುನಾವಣೆ ಏಪ್ರಿಲ್ 29 11 ಗಂಟೆಗೆ ನಾನು ಅಭ್ಯರ್ಥಿಯಾಗಿದ್ದೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ವಿರೋಧ ಪಕ್ಷ ನಾಯಕರಾಗಿದ್ದರು. ಅದೇ ಜಾಗ, ಅದೇ ಸ್ಥಳ ಮತ್ತು ಅದೇ ಡೇಟು. ಇವತ್ತು ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ನಾನು ಶಾಸಕನಾಗಿದ್ದೀನಿ. ಒಂದು ವರ್ಷದಲ್ಲಿ ಒಂದು ತುಂಬ ಒಳ್ಳೆಯ ಬೆಳವಣಿಗೆಗಳಾಗಿದ್ದಾವೆ ನಮ್ಮ ಕರ್ನಾಟಕ ಸರ್ಕಾರದಿಂದ ಮತ್ತು ನಾವು ಇಲ್ಲಿ ಆಯ್ಕೆಯಾದಾಗಲಿಂದ. ಸೊ ಒಂದು ನಮ್ಮ ತಾಲೂಕಿನ ಜನತೆಗೆ ಇದೊಂದು ಸುವರ್ಣ ಅವಕಾಶ. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಇನ್ನೂ ಒಳ್ಳೆಯ ಕೆಲಸ ಮಾಡಲಿಕ್ಕೆ. ಸೊ ಇದಕ್ಕೆ ತಾವೆಲ್ಲ ನಮ್ಮ ಕಾಂಗ್ರೆಸ್ ಬಂಧುಗಳು, ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಬೇಕಂತೇಳಿ ನಾನು ಕೇಳ್ಕೊಳ್ತೀನಿ. ಸರ್, ಎಷ್ಟು ಜನ ಸರ್ ನಿರೀಕ್ಷೆ ಸಾಗರ್ ಕೊಡ್ರಿ ಅಂತ ಕೇಳ್ಬಿಡಿ ಸರ್. ನಾವು ಸುಮಾರು 50,000 ಸೇರಿಸೋ ನಿರೀಕ್ಷಣೆಯಲ್ಲಿ ಇದ್ದೀವಿ. ನಾವು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ. ಯಾಕೆಂದರೆ ನಾವು ಕೂಡ್ಲಿಗಿ ತಾಲೂಕು ಅಷ್ಟೇ ಅಲ್ಲ, ಅಗರಬೊಮ್ಮನಹಳ್ಳಿ ತಾಲೂಕು ಮತ್ತು ಹಡಗಲಿ ತಾಲೂಕು, ಹೊಸಪೇಟೆ ಮತ್ತು ಸಂಡೂರು ಈ ಭಾಗದಿಂದೆಲ್ಲ ಬರೋದಕ್ಕೆ ನಾವೆಲ್ಲ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಅತಿ ಹೆಚ್ಚಿನ ಜನಸಂಖ್ಯೆ ಸೇರಿಸಿ ಒಂದು ಒಳ್ಳೆಯ ರೀತಿ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ನಾವು ಸರ್ವ ಸಿದ್ಧತೆಗಳನ್ನು ಮಾಡ್ತಾಯಿದ್ದೀವಿ. ಬಳ್ಳಾರಿ ಜಿಲ್ಲೆಯಲ್ಲಿ ಅದೊಂದು ಕಾರ್ಯಕ್ರಮ ಸರ್. ಬಳ್ಳಾರಿ ಜಿಲ್ಲೆಯಲ್ಲಿ ಈಗ ನಿನ್ನೆ ಸಿದ್ದರಾಮಯ್ಯ ಸಾಹೇಬರದ್ದು ಕಾರ್ಯಕ್ರಮ, ಅಲ್ಲಿ ಹೆಲಿಕಾಪ್ಟರ್ದು ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಯ್ತು ಅಂತ ಹೇಳಿದ್ರು ಅವ್ರಿಗೆ ಇದರಲ್ಲಿ. ಅದರಿಂದ ನನಗೆ ಸರಿ ಮಾಹಿತಿ ಇಲ್ಲ. ನಿನ್ನೆ ಅವ್ರದ್ದು ಸಾಹೇಬರು ಬರೋಕ್ಕಾಗಲಿಲ್ಲ. ಮತ್ತು 2ನೇ ತಾರೀಕು ಬಳ್ಳಾರಿ ಈಗ ಆ್ಯಸ್ ಆಫ್ ನೌ ಇದೆ. ಹೊಸಪೇಟೆಯಲ್ಲಿ ಮತ್ತು ಬಳ್ಳಾರಿಲಿ 2ನೇ ತಾರೀಕು ಇದೆ. ಅದು ಏನಾಗ್ತದೆ ಅನ್ನೋದು ನನಗೆ ಸ್ಪಷ್ಟ ಮಾಹಿತಿ ಇಲ್ಲ. ಇನ್ನೊಂದು ಕಾರ್ಯಕ್ರಮ ಆಗಬಹುದು ಹೊಸಪೇಟೆಲ್ಲ ಬಳ್ಳಾರಿ. ಓಕೆ ಸರ್, ಥ್ಯಾಂಕ್ ಯು. ಇಲ್ಲಿ 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. 10 ಗಂಟೆಯಿಂದ 1:30 2 ಗಂಟೆ ಇಲ್ಲಿ ಅಲ್ಲಿ 10 ಈಗ ಆ್ಯಸ್ ಆಫ್ ಲೈವ್ 10 ಗಂಟೆಗೆ ಟೇಕ್ ಆಫ್ ಇದೆ, 10:15 ಲ್ಯಾಂಡಿಂಗ್ ಇದೆ. ಸೊ ನಾವೆಲ್ಲ ಕಾರ್ಯಕ್ರಮನ 10 ಗಂಟೆಗೆ ಶುರು ಮಾಡ್ಬೇಕಂತೇಳಿ ಇದ್ದೀವಿ. ಯಾಕಂದರೆ ಸಿನ್ನೂರಿಂದ ಬರೋದು ಹತ್ರ ಇದೆ. ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡಿಬಿಟ್ಟು ನಾಳೆ ಸಾಯಂಕಾಲ ಅವ್ರಿಗೆ ಕರೆಕ್ಟ್ ಪಿಕ್ಚರು ಅವ್ರಿಗೆ ಮಾಹಿತಿ ಕೊಡ್ತೀವಿ ಸಾಹೇಬ್ರಿಗೆ, ಎಷ್ಟು ಗಂಟೆಗೆ ಅಲ್ಲಿಂದ ನೀವು ಟೇಕ್ ಆಫ್ ಆಗಿ ಲ್ಯಾಂಡ್ ಆಗಬೇಕಂತೇಳಿ. ಬಿಸಿಲು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಆದಷ್ಟು ನಾವು ಬೇಗ ಶುರು ಮಾಡಿ ಬೇಗ ಕಾರ್ಯಕ್ರಮನ ಮುಗಿಸಿ ಜನಗಳಿಗೆ ಸುಸೂತ್ರವಾಗಿ ಸುಗಮವಾಗಿ ಅವರು ವಾಪಸ್ ಹೋಗೋದಕ್ಕೆ ವ್ಯವಸ್ಥೆ ಮಾಡೋಣ ಅಂತೇಳಿ ಪ್ರಯತ್ನ ಮಾಡ್ತಾಯಿದ್ದೀವಿ.